ಸಚಿವಾಲಯದವರೆಗೆ ಹಿಂದೂಗಳ ಬಗ್ಗೆ ಒಂದು ತುಚ್ಛವಾಗಿ ನೋಡುವಂತ ಭಾವನೆ ಮೇಲಿನಿಂದ ಕೆಳಗೆ ಈ ಸರ್ಕಾರದಲ್ಲಿ ಇದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶಾಸಕರು ರಾಜೇಶ್ ನಾಯ್ಕರು ಮೊನ್ನೆ ಸದನದಲ್ಲಿ ಯಾವ ರೀತಿ ಕರಾವಳಿ ಜನರ ಬಗ್ಗೆ ಕಾಂಗ್ರೆಸ್ಗೆ ಒಂದು ರೀತಿಯ ದ್ವೇಷದ ಭಾವನೆ ಇದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಬಂದಿದ್ದೇವೆ. ಮೊನ್ನೆ ಒಳಗಿದ್ದದ್ದು ಹೊರಗೆ ಬಂದುಬಿಟ್ಟಿದೆ, ಸದನದಲ್ಲಿ ಹೊರಗೆ ಬಂದ್ಬಿಡುತ್ತೆ. ಕರಾವಳಿ ಅವರು ಬೆಂಕಿ ಹಚ್ಚುವವರು ಅಂತ ಹೇಳ್ತಾರೆ. ಎಷ್ಟೊಂದು ದಾರ್ಷ್ಟ್ಯ ಬೇಕು ಈ ಸರ್ಕಾರಕ್ಕೆ. ಕರಾವಳಿಯ ಜನರನ್ನ ಯಾವತ್ತು ಮಲತಾಯಿ ಧೋರಣೆಯನ್ನು ಮಾಡಿದಂತ ಕಾಂಗ್ರೆಸ್ ಇವತ್ತು ಕರಾವಳಿಯ ಜನರನ್ನ ಬೆಂಕಿ ಹಚ್ಚುವವರು ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಸ್ವಾಭಿಮಾನವನ್ನ ಕೆಣಕುವ ಕೆಲಸವನ್ನ ಮಾಡಿದ್ದಾರೆ ಈ ಸರ್ಕಾರ. ಕಾಂಗ್ರೆಸ್ಗೆ ಯಾವತ್ತಿದ್ರು ಕರಾವಳಿಯ ಬಗ್ಗೆ ದ್ವೇಷ. ಆ ಕಾರಣಕ್ಕೆ ಇದನ್ನ ಹಿಂದುತ್ವದ ಪ್ರಯೋಗಶಾಲೆ, ಇದೊಂದು ಕಮ್ಯುನಲ್ ಹಾಟ್ಸ್ಪಾಟ್ ಅನ್ನುವಂತ ರೀತಿಯಲ್ಲಿ ಒಂದು ತಪ್ಪಾಗಿ ಚಿತ್ರಿಸುವಂತ ಕೆಲಸವನ್ನ ಈ ಕಾಂಗ್ರೆಸ್ ನೇತೃತ್ವ ಮತ್ತು ಸಿದ್ದರಾಮಯ್ಯ ಮತ್ತು ಇವತ್ತು ಒಬ್ಬರಿಗಿಂತ ಒಬ್ಬರು ಮೇಲಿನ ಅನ್ನುವಂಥ ರೀತಿಯಲ್ಲಿ ಪೈಪೋಟಿಯ ರೀತಿಯಲ್ಲಿ ನಾಳೆ ಯಾರು ಮುಖ್ಯಮಂತ್ರಿ ಆಗಬೇಕು, ಉಪಮುಖ್ಯಮಂತ್ರಿ ಆಗಬೇಕು, ಮಂತ್ರಿಗಳಾಗಬೇಕು, ಇದಕ್ಕೆ ಮಾನದಂಡ ಏನಂದ್ರೆ ಹಿಂದುತ್ವದ ದ್ವೇಷ ಆಗಿರಬೇಕು, ಹಿಂದೂ ಸಂಘಟನೆಗಳನ್ನು ವಿರೋಧ ಮಾಡಬೇಕು. ಅದಕ್ಕೆ ಒಂದು ಅಡಿಷನಲ್ ಕ್ವಾಲಿಫಿಕೇಶನ್ ಅಂದ್ರೆ ಕರಾವಳಿಯ ಬಗ್ಗೆಯೂ ದ್ವೇಷ ಇರಬೇಕು. ಕರಾವಳಿಯ ಬಗ್ಗೆ ದ್ವೇಷ ಇದ್ರೆ ಹಿಂದುತ್ವದ ಬಗ್ಗೆ ಅಭಿಮಾನ ಪಡುವಂತಹ ವ್ಯಕ್ತಿಗಳ ಮೇಲೆ ದ್ವೇಷವನ್ನು ಮಾಡಿದೆ, ಹಿಂದೂ ಸಮಾಜವನ್ನ ಒಟ್ಟು ಸೇರಿಸುವಂತಹ ಸಂಘಟನೆಗಳ ವಿರುದ್ಧ ಕೆಲಸ ಮಾಡಿದ್ರೆ ರಾಹುಲ್ ಗಾಂಧಿಯ ಕೃಪೆ ಸಿಗ್ತದೆ, ರಾಹುಲ್ ಗಾಂಧಿಯ ಆಶೀರ್ವಾದ ಸಿಗ್ತದೆ ಅನ್ನುವ ಕಾರಣಕ್ಕೆ ಕಾಂಗ್ರೆಸ್ನ ನಾಯಕರು ತಾಮೇಲು ನಾಮೇಲು ಅನ್ನುವಂಥ ರೀತಿಯಲ್ಲಿ ಪೈಪೋಟಿ ಕಳೆದ 6-7 ತಿಂಗಳುಗಳಲ್ಲಿ ತಾವು ನೋಡಿರ್ಬೋದು. ಒಂದು ಕಡೆಯಿಂದ ಪ್ರಿಯಾಂಕ್ ಖರ್ಗೆ, ಮತ್ತೊಂದು ಕಡೆಯಿಂದ ಕೃಷ್ಣ ಬೈರೇಗೌಡ, ಇವತ್ತದಕ್ಕೆ ಹೊಸ ಸೇರ್ಪಡೆ ಭೈರತಿ ಸುರೇಶ್. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಿಗೆ ಬರುವಂತಹ ಸಂದರ್ಭದಲ್ಲಿ ಯಾರು ಬೆಂಕಿ ಹಚ್ಚುವವರು ಅನ್ನುವಂಥದ್ದನ್ನು ನಾವು ಅವರಿಗೆ ತೋರಿಸಿಕೊಡ್ಬೇಕಾದ ಅವಶ್ಯಕತೆ ಇದೆ.